ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆದಿ ಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಪ್ರಕರಣದಲ್ಲಿ 11 ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಬಂಧಿತ 11 ಆರೋಪಿಗಳ ಪೈಕಿ 6 ಸರ್ಕಾರಿ ಅಧಿಕಾರಿಗಳ ಸೆರೆಯಾಗಿರೋದು. ಆದಿ ಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ವಂಚನೆ ಮಾಡಿರೋ ಪ್ರಕರಣ. ಈ ಪ್ರಕರಣದಲ್ಲಿ 11 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆ 11 ಆರೋಪಿಗಳ ಪೈಕಿ 6 ಜನ ಸರ್ಕಾರಿ ಅಧಿಕಾರಿಗಳು. ಆರೋಗ್ಯ ಸ್ವಾಮಿ, ಫ್ರಾನ್ಸಿಸ್, ಶ್ರೀನಿವಾಸ್, ನರೇಂದ್ರ ಬಂಧನ ಆಗಿರುವುದು. ಬೇಗೂರು ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಉಪ ತಹಶೀಲ್ದಾರ್ ದೀಪಕ್, ಸತೀಶ್, ಆರ್ಐ, ಅರುಣ್ ಈ ಪ್ರಕರಣದಲ್ಲಿ ಬಂಧಿತರಾದವರು. ಆದಿ ಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ವಂಚನೆ ಮಾಡಿರೋ ಪ್ರಕರಣ ಇದು. 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಭೂಮಿಯನ್ನ ಕಬಳಿಸಿದ್ದಂತಹ ಆರೋಪಿಗಳು. ಕೆಂಗೇರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. 30 ವರ್ಷದ ಹಿಂದೆ ಮಠಕ್ಕೆ ಭಕ್ತಾದಿಗಳಿಂದ 45 ಎಕರೆ ಕಾಣಿಕೆ ಕೊಟ್ಟಿರೋದು. ಆ 45 ಎಕರೆ ಪೈಕಿ 6 ಎಕರೆಗೆ ನಕಲಿ ದಾಖಲಾತಿಯನ್ನ ಸೃಷ್ಟಿ ಮಾಡಿ ವಂಚನೆ ಮಾಡಿರೋ ಪ್ರಕರಣ ಇದು. ಕೆಂಗೇರಿಯ ಕಂಬಳಿಪುರದ ಸರ್ವೆ ನಂಬರ್ 43ರಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರೋದು ಇದು. ಮಾಸ್ಟರ್ ಮೈಂಡ್ ನೆಲಮಂಗಲದ ನರೇಶ್ ಗೌಡ ಇದೀಗ ಕಣ್ಮರೆಯಾಗಿದ್ದಾರೆ. ನೋಡಿ, 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಭೂಮಿಯನ್ನ ಈ ಆರೋಪಿಗಳು ಕಬಳಿಸಿದ್ದಾರೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಇರೋದನ್ನು ನೋಡ್ತಾ ಇದ್ದೇವೆ ನಾವು. ಒಟ್ಟು 11 ಜನ ಆರೋಪಿಗಳು, ಆ ಪೈಕಿ 6 ಜನ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್, ಆರ್ಐ, ಉಪ ತಹಶೀಲ್ದಾರ್ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಇದೀಗ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಕೆಂಗೇರಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರು, ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಂದು 30 ವರ್ಷದ ಹಿಂದೆ ಮಠಕ್ಕೆ ಭಕ್ತಾದಿಗಳು ಒಂದು 45 ಎಕರೆ ಭೂಮಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದರು. ಆ 45 ಎಕರೆ ಪೈಕಿ 6 ಎಕರೆಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ವಂಚನೆ ಮಾಡಿರೋ ಪ್ರಕರಣ. ಹಾಗಾದ್ರೆ ಹೆಂಗಾಯ್ತಿದು ವಂಚನೆ? ಯಾವ ದಾರಿಯನ್ನು ಹುಡುಕೊಂಡಿದ್ರು ಇವರು? ಪೊಲೀಸರು ಆರೋಪಿಗಳ ಕೃತ್ಯವನ್ನ ಪತ್ತೆ ಮಾಡಿದ್ದೇ ರಣರೋಚಕ ಕಥೆ ಇದು. ವಂಚನೆ ಬಗ್ಗೆ ತಿಳಿಯೋದು ಹೆಚ್ಚು ಕಾಲವನ್ನು ತೆಗೆದುಕೊಂಡಿತ್ತು. ಈ ಪ್ರಕರಣದ ಮಾಸ್ಟರ್ ಮೈಂಡ್ ನರೇಶ್ ಗೌಡ ಮಠದ ಜಾಗವನ್ನ ಹೊಡಿಬೇಕು ಅಂತ ಒಂದು ಪ್ಲಾನ್ ಮಾಡಿಕೊಂಡಿದ್ರು. ಈ ವಿಚಾರವನ್ನ ಬ್ರೋಕರ್ ಆಗಿದ್ದಂತಹ ಆರೋಗ್ಯ ಸ್ವಾಮಿಗೆ ನರೇಶ್ ಗೌಡ ತಿಳಿಸ್ತಾರೆ. ಇಬ್ಬರೂ ಸೇರಿಕೊಂಡು ಜಮೀನಿನ ಮೂಲ ಮಾಲೀಕರ ಹೆಸರಿನ ಮತ್ತೊಬ್ಬ ವ್ಯಕ್ತಿನ ಪತ್ತೆ ಹಚ್ತಾರೆ. ಜಮೀನು ವಂಚನೆ ಮಾಡಬೇಕಾದ್ರೆ ಸತ್ತಿರುವ ವ್ಯಕ್ತಿ ಬೇಕಾಗುತ್ತೆ. ಆ ಭೂಮಿಯನ್ನು ವಂಚನೆ ಮಾಡಬೇಕು ಅಂತ ಹೇಳಿದ್ರೆ ವ್ಯಕ್ತಿ ಯಾರು ಬೇಕು? ಸತ್ತಿರುವ ವ್ಯಕ್ತಿ ಬೇಕಾಗುತ್ತೆ. ಹೀಗಾಗಿ ಇಬ್ಬರು ಸೇರಿಕೊಂಡು ಜಮೀನಿನ ಮೂಲ ಮಾಲೀಕರ ಹೆಸರಿನ ಮತ್ತೊಬ್ಬ ವ್ಯಕ್ತಿಯನ್ನ ಪತ್ತೆ ಹಚ್ತಾರೆ. ಸ್ಮಶಾನದಲ್ಲಿ ಹೋಗಿ ಸತ್ತು ಹೋಗಿದ್ದ ಮೂಲ ಮಾಲೀಕ ಆರೋಗ್ಯ ಸ್ವಾಮಿ ಹೆಸರಿನ ಮತ್ತೊಬ್ಬನ ಸಮಾಧಿಯನ್ನು ಹುಡುಕ್ತಾರೆ. ಸಮಾಧಿ ಮೇಲಿನ ಹೆಸರನ್ನು ಹುಡುಕಿ ಅವರ ಮಕ್ಕಳನ್ನು ಸಂಪರ್ಕ ಮಾಡಿದ್ರು. ಅಲ್ಲೇ ಮತ್ತೊಬ್ಬ ಆರೋಪಿ ಫ್ರಾನ್ಸಿಸ್ ಕೂಡ ಸಿಕ್ಕಿದ್ದ. ಆತನ ತಂದೆ ಹೆಸರು, ಮೂಲ ಮಾಲೀಕರ ಹೆಸರು, ವಯಸ್ಸು ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದಾಣಿಕೆ ಆಗಿತ್ತಂತೆ. ಇದೆಲ್ಲವೂ ಆದ ನಂತರ ಈ ರೀತಿಯಾಗಿ 6 ಎಕರೆ ಭೂಮಿಯನ್ನ ಕಬಳಿಸಿರುವಂತಹ ಪ್ರಕರಣ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಆದಿ ಚುಂಚನಗಿರಿ ಮಠದ ಆಸ್ತಿಯನ್ನ ದೋಚಿರುವಂತಹ ಪ್ರಕರಣ ಹೆಂಗ್ ಸಾಧ್ಯ ಆಯ್ತಿದು? ಈ ಪ್ಲಾನ್ ಹೆಂಗಿತ್ತು? ಪ್ರವೀಣ್, ಏನು ಈ ಭೂಮಿಯನ್ನ ಕಬಳಿಸುವಂತವರಾಗಿರಬಹುದು ಮತ್ತು ಈ ಭೂಮಿಯನ್ನ ಬೇರೆಯವರಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡುವಂತಹ ಅನೇಕ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಇದರಲ್ಲಿ ಅನೇಕರು ರಿಯಲ್ ಎಸ್ಟೇಟ್ ಮಾಡುವಂತವರಾಗಿರಬಹುದು, ಕೆಲ ಆರೋಪಿಗಳು ಅಂತಂದ್ರೆ ಪ್ರಭಾವಿ ವ್ಯಕ್ತಿಗಳು ಕೆಲವೊಬ್ರು ಇನ್ಕ್ಲೂಡ್ ಆಗಿ ಈ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇರ್ತಾರೆ.
ಅದರ ಮುಂದುವರಿದ ಭಾಗವಾಗಿ ಈಗ ಬಂದಿರುವಂತದ್ದು ಅಂದ್ರೆ ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಈ ಪ್ರಕರಣ ಸಂಬಂಧ 11 ಜನ ಆರೋಪಿಗಳನ್ನ ಬಂಧಿಸಿ ಈಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಈ ಆರೋಗ್ಯ ಸ್ವಾಮಿ ಆಗಿರ್ಬಹುದು, ಫ್ರಾನ್ಸಿಸ್ ಜೋಸ್ವಾನ ಆಗಿರ್ಬೋದು, ಶ್ರೀನಿವಾಸು, ನರೇಂದ್ರ, ಬೇಗೂರು ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಡೆಪ್ಯೂಟಿ ತಹಸೀಲ್ದಾರ್ ಈ ದೀಪಕ್ ಆಗಿರ್ಬೋದು, ಈ ಕೆಂಗೇರಿಯ ವಿಲೇಜ್ ಅಕೌಂಟೆಂಟ್ ಆಗಿರುವಂತಹ ಸತೀಶ್ ಕುಮಾರ್, ಮತ್ತೆ ಅರುಣ್ ಕುಮಾರ್, ಹೀಗೆ ಎಲ್ಲರೂ ಕೂಡ ಈ ಅನೇಕ ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವಂತದ್ದು ನಿಜವಾಗ್ಲೂ ಕೂಡ ಶಾಕಿಂಗ್ ವಿಷಯ ಇದೆ. ಅದಕ್ಕೆ ಕೆಂಗೇರಿ ಪೊಲೀಸರಿಂದ ಈ ಪ್ರಕರಣವನ್ನು ದಾಖಲಿಸಿ ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿದೆ. ಅಂದ್ರೆ 120 ಕೋಟಿ ಮೌಲ್ಯದ 6 ಎಕರೆ ಜಮೀನನ್ನ ಈ ಆರೋಪಿಗಳು ಕಬಳಿಸಿರುವಂತದ್ದು. ಅಂದ್ರೆ ಸುಮಾರು ಈ 30 ವರ್ಷದ ಹಿಂದೆ ಮಠದ ಭಕ್ತಾದಿಗಳು 45 ಎಕರೆ ಜಮೀನನ್ನ ಕಾಣಿಕೆ ರೂಪದಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಇವರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನಮ್ಮ ಹೆಸರಿಗಿದೆ 6 ಎಕರೆ ಅನ್ನೋ ಒಂದು ಆಂಗಲ್ ನಲ್ಲಿ ಇವರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅದಾದ ಮೇಲೆ ಇವರು ಈ ರೀತಿಯಾಗಿ ಮಾರಾಟವನ್ನ ಮಾಡಿರುವಂತದ್ದು. ಅಂದ್ರೆ ಈ ಪ್ರಕರಣದ ಈ ಮಾಸ್ಟರ್ ಮೈಂಡ್ ನೆಲಮಂಗಲದ ಮೂಲದ ಈ ಸುರೇಶ್ ಗೌಡ ಏನಿದ್ದಾನೆ ಈತ ನಾಪತ್ತೆ ಆಗಿದ್ದಾನೆ. ನರೇಶ್ ಗೌಡ ಏನಿದ್ದಾನೆ ಈತ ನಾಪತ್ತೆ ಆಗಿರುವಂತದ್ದು. ಆತನಿಗಾಗಿ ಈಗ ಬಲಿಯನ್ನ ಬೀಸಿರುವಂತದ್ದು. ಅಂದ್ರೆ ಈ ಆರೋಪಿಗಳ ವಂಚನೆ ತಿಳಿಯೋದಕ್ಕೆ ಅಂದ್ರೆ ಈಗ FIR ದಾಖಲಾಗುತ್ತೆ. ಅದಾದ್ಮೇಲೆ ಪೊಲೀಸರನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಇದನ್ನ ಅಂದ್ರೆ ಈ ಪ್ರಕರಣವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮುಂದುವರಿಸುವಂತದ್ದು. ಇನ್ನು ಈ ಬ್ರೋಕರ್ ಆರೋಗ್ಯ ಸ್ವಾಮಿಗೆ ಈ ನರೇಶ್ ಗೌಡ ತಿಳಿಸಿರ್ತಾನೆ, ಈ ರೀತಿಯಾಗಿ ನಾವು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದೇವೆ, ಹೀಗಾಗಿ ಇಬ್ರು ಈ ಜಮೀನಿನ ಈ ಮೂಲ ಮಾಲೀಕರ ಹೆಸರನ್ನ ಪತ್ತೆ ಮಾಡಿ ಮತ್ತೊಬ್ಬನಿಂದ ಪತ್ತೆ ಮಾಡಿಸಿರ್ತಾರೆ. ಅದಾದ್ಮೇಲೆ ಇದಕ್ಕೆ ನಕಲಿ ಡಾಕ್ಯುಮೆಂಟ್ಗಳನ್ನ ಇರದೇ ಇರುವ ಹೆಸರಿನಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಕನ್ವರ್ಟ್ ಮಾಡಿದ ನಂತರ ಈ ಮಾರಾಟ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಬ್ರೋಕರ್ ಮುಖಾಂತರವಾಗಿ ಈ ಫ್ರಾನ್ಸಿಸ್ ಅನ್ನೋನು ಪರಿಚಯ ಕೂಡ ಆಗುತ್ತೆ. ಈ ಫ್ರಾನ್ಸಿಸ್ ಏನಿದ್ದಾನೆ ಈತ ಬೇಗೂರು ಪೊಲೀಸ್ ಠಾಣೆಯ ರೌಡಿ ಶೀಟರ್ ಕೂಡ ಆಗಿರ್ತಾನೆ. ಹೀಗಾಗಿ ಫ್ರಾನ್ಸಿಸ್ ಮತ್ತು ಜೋಸ್ವಾನ್ ಇಬ್ರು ಕೂಡ ಅಣ್ಣ ತಂಗಿ ಅಂತ ಈ ವಂಶ ವೃಷ್ಟಿ ಏನ್ ಬರುತ್ತೆ ಅಂದ್ರೆ ಡಾಕ್ಯುಮೆಂಟ್ಗಳು, ಪಹಣಿ ಆಗಿರ್ಬೋದು, ಬೇರೆ ಬೇರೆ ಭೂಮಿಗೆ ಬೇಕಾಗುವಂತಹ ದಾಖಲೆಗಳೇನಿದೆ ಅವು ಎಲ್ಲವೂ ಕೂಡ ಸೃಷ್ಟಿಯಾಗುತ್ತೆ. ಹೀಗಾಗಿ ಅದನ್ನ ಸೃಷ್ಟಿ ಮಾಡಿ ಪೌತಿ ಖಾತೆ ಕೂಡ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಇನ್ಕ್ಲೂಡ್ ಆಗಿರುವಂತದ್ದು. ಅವ್ರಿಗೆ ಗೊತ್ತಿದ್ರು ಕೂಡ ಈ ರೀತಿ ಮಾಡಿರುವಂತದ್ದು. ಇವರೇನೆ ಈ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರ್ತಾರೆ. ಹೀಗಾಗಿ ವಿಚಾರ ಕೂಡ ಗೊತ್ತಾಗುತ್ತೆ ಮಠಕ್ಕೆ. ಮಠದ ಅಧಿಕಾರಿಗಳು ಅಂದ್ರೆ ಏನ್ ಬಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಹೀಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್ ಏನಿದ್ದಾರೆ ಇವರು ಈ ಸರ್ಕಾರಿ ಅಧಿಕಾರಿಗಳ ಪಾತ್ರದ ಬಗ್ಗೆನೂ ಕೂಡ ತನಿಖೆ ನಡೆಸ್ತಾರೆ ಮತ್ತು ಅವರ ಟೀಮ್ ಸಾಕಷ್ಟು ವರ್ಕ್ ಕೂಡ ಮಾಡಿರುವಂತದ್ದು. ಹೀಗಾಗಿ ಮಠದ ಒಂದು ಆಸ್ತಿ ಕಬಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಅಧಿಕಾರಿಗಳು ಸೇರಿ ಈ ಆರೋಪಿಗಳೇನಿದ್ದಾರೆ ಇವ್ರನ್ನ ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಮತ್ತು ಈ ಹಿಂದೆನೂ ಕೂಡ ಯಾರಿಗಾದ್ರೂ ಕೂಡ ಮೋಸ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನಾದ್ರೂ ಕೂಡ ಭೂಮಿಯನ್ನ ಇವರು ಕಬಳಿಕೆ ಮಾಡಿದ್ರ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತೊಂದು ಕಡೆ ಆದಿಚುಂಚನಗಿರಿ ಮಠದ ಆಸ್ತಿ ಕಬಳಿಕೆ ಯತ್ನ ಪ್ರಕರಣ ನೈಋತ್ಯ ವಿಭಾಗದ DCP ಅನಿತಾ ಹದ್ದಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮಠದ 6 ಎಕರೆ ಜಮೀನನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಮಠದ ಜಮೀನು ಕಬಳಿಸುವುದಕ್ಕೆ ಹೋಗಿ ಆರೋಪಿಗಳೆಲ್ಲ ಯತ್ನಿಸಿದ್ರು. ಸರ್ವೆ ನಂಬರ್ 43ರಲ್ಲಿ ಒಟ್ಟು 45 ಎಕರೆಯಲ್ಲಿ 6 ಎಕರೆ ಕಬಳಿಕೆ. ಆರೋಪಿಗಳು ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು. ಬ್ರೋಕರ್ಗಳ ಜಾಲವೇ ಈ ಕೃತ್ಯದ ಹಿಂದೆ ಕೆಲಸ ಮಾಡಿದೆ. ನಕಲಿ ದಾಖಲೆಗಳ ಆಧಾರದಲ್ಲಿ ಕೋರ್ಟ್ ಆದೇಶ ಪಡೆದಿದ್ದಾರೆ. ಜಮೀನನ್ನು ಕಬಳಿಸುವುದಕ್ಕೆ ಸಂಚನ ರೂಪಿಸಲಾಗಿತ್ತು. ತನಿಖೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಪಾತ್ರವೂ ಕೂಡ ಬೆಳಕಿಗೆ ಬಂದಿದೆ. ಇಂತಹ ಭೂ ಕಬಳಿಕೆ ಜಾಲಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನೈಋತ್ಯ ವಿಭಾಗದ DCP ಅನಿತಾ ಹದ್ದಣ್ಣ ಅವರು ಮಾತನಾಡಿದ್ದಾರೆ. ನಂಬರ್ 43 ಅಡಿಯಲ್ಲಿ ನಮ್ದು 6 ಎಕರೆ ಜಮೀನನ್ನು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸ್ಬಿಟ್ಟು ಅದನ್ನು ಕಬಳಿಕೆ ಮಾಡಲಿಕ್ಕೆ ನೋಡಿದಾರ ಅಂತ ಹೇಳಿಬಿಟ್ಟು ಫ್ರಾನ್ಸಿಸ್ ಅಂತ ಮತ್ತೆ ಆರೋಗ್ಯ ಸ್ವಾಮಿ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಮಾಡ್ತಾರೆ. ಇದನ್ನು ನಾವು ತನಿಖೆ ಕೈಗೊಂಡು ತನಿಖೆಯಲ್ಲಿ ನಮಗೆ ಸುಮಾರು ಈ ಏನು ಸರ್ವೆ ನಂಬರ್ 43ರಲ್ಲಿ ಈ ಹಿಂದೆ 45 ಎಕರೆ BGS ಅವರಿಗೆ ಗ್ರ್ಯಾಂಟ್ ಆಗಿರುತ್ತೆ. ಅದರಲ್ಲಿ 35 ಎಕರೆ ಅವ್ರು ಖರೀದಿ ಮಾಡ್ಕೋತಾರೆ. ಇನ್ನು 10 ಎಕರೆ ಗೋಶಾಲೆಗಾಗಿ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಈ ಒಂದು ಜಮೀನಲ್ಲಿ 6 ಎಕರೆ ಸುಳ್ಳು ದಾಖಲಾತಿ ಸೃಷ್ಟಿಸಿಕೊಂಡ್ಬಿಟ್ಟು ಇವನು ಫ್ರಾನ್ಸಿಸ್ ಅನ್ನೋನು ಅವನ ಜೊತೆ ಆರೋಗ್ಯ ಸ್ವಾಮಿ ಅಂತ 2ನೇ ಆರೋಪಿ
ಈ ಮುಂದೆ ನರೇಶ್ ಗೌಡ ಅಂತ, ಶ್ರೀನಿವಾಸ್ ಬಿನ್ ಗೋವಿಂದಪ್ಪ ಅಂತ, ಮತ್ತೆ ನರೇಂದ್ರ ಕುಮಾರ್ ಅಂತ, ಇವರು ಎಲ್ಲ ಬ್ರೋಕರ್ಸು ಮತ್ತೆ ಇದೇ ತರ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಬೇರೆಯವರ ಜಮೀನನ್ನು ಕಬಳಿಕೆ ಮಾಡ್ಕೊಳ್ಳಿಕ್ಕೆ ಒಂದು ತಂಡ ಅಂತಾನೆ ಹೇಳ್ಬೋದು. ಅವ್ರ ಮೇಲೆ ಈ ಕಂಪ್ಲೇಂಟ್ ಬಂದ ಮೇಲೆ ತನಿಖೆ ತಗೊಂಡ್ಬಿಟ್ಟು ಇವ್ರನ್ನೆಲ್ಲ ಅರೆಸ್ಟ್ 1ನೇ ಹಂತದಲ್ಲಿ ನಾವು ತಗೋತೀವಿ. ನಂತರ ಇದರಲ್ಲಿ ಗೊತ್ತಾಗುತ್ತೆ ಇವರಿಗೆ ಸಹಾಯ ಮಾಡಿದವರು ಕೆಲವೊಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಇದ್ದಾರೆ ಅಂತ. ಹೀಗಾಗಿ ಮಂಜುನಾಥ್ ಟಿ ಅಂತ ದ್ವಿತೀಯ ಸಹಾಯಕ ದರ್ಜೆ ಸಹಾಯಕ, ರಾಘವೇಂದ್ರ ಅಂತಂದು ಹೇಳ್ಬಿಟ್ಟು ರೆಕಾರ್ಡ್ ರೂಮ್ ಅಸಿಸ್ಟೆಂಟು, ಮತ್ತೆ ಶ್ರೀಕಾಂತ್ ಅಂತ ಬೆಂಗಳೂರು ದಕ್ಷಿಣ ಕಚೇರಿ ರೆಕಾರ್ಡ್